ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಅದೊಂದು ಅಂತಾರಾಷ್ಟ್ರೀಯ ಶಾಲೆ. ಆ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಹೂಗಿಡಗಳನ್ನು ನೋಡ್ಕೊಳ್ತಾ ಇದ್ದಂಥ ಒಂದೊಳ್ಳೆ ತೋಟವನ್ನು ಮಾಡಿದ್ದಂಥ ಒಬ್ಬ ಮಾಲಿ ಇದ್ದ. ಒಮ್ಮೆ ಆ ಮಾಲಿಗೆ ಪ್ರಿನ್ಸಿಪಾಲರ ಕಚೇರಿಯಿಂದ ಕರೆ ಬಂತು. ಅವನಿಗೂ ಭಯ, ಆತಂಕ ಎಲ್ಲ ಒಟ್ಟಿಗೆ ಶುರುವಾಯಿತು. ನನ್ನಿಂದ ಏನು ತಪ್ಪಾಗಿದೆ? ನಾನೇನೂ ತಪ್ಪು ಮಾಡಿಲ್ವಲ್ಲ? ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕ್ತಾ ಇದ್ದೇನೆ, ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೇನೆ. ಹೌದು, 5ನೇ ತರಗತಿಯಲ್ಲಿ ಇದೇ ಶಾಲೆಯಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ. ಅವಳು ಕೂಡ ಬಹಳ ವಿನಮ್ರ ಸ್ವಭಾವದವಳು. ಅವಳಿಂದ ಏನು ತಪ್ಪಾಗಿರೋದಕ್ಕೆ ಸಾಧ್ಯ ಇಲ್ಲ. ಏನಾಯ್ತೋ ಏನೋ ಅಂತ ಆತಂಕದಿಂದನೇ ಮಣ್ಣು ಹತ್ತಿದ ಕೈಯನ್ನು ತೊಳ್ಕೊಂಡು ಪ್ಯಾಂಟಿಗೆ ಒರೆಸ್ಕೊಳ್ತಾ ಹಾಗೆ ಪ್ರಿನ್ಸಿಪಾಲರ ಕಚೇರಿಗೆ ಆ ಮಾಲಿ ಬರ್ತಾನೆ. ಆಗ ಪ್ರಿನ್ಸಿಪಾಲರು ಸ್ವಲ್ಪ ಗಂಭೀರ ಮುಖದವರಾಗೇನೆ ಆ ಮಾಲಿಯನ್ನು ಒಳಗೆ ಬರ್ಮಾಡ್ಕೊಳ್ತಾರೆ. ಒಂದು ಪತ್ರವನ್ನು ಅವನ ಕೈ ಕೊಟ್ಟು, ನೋಡು ಇದೇನು ಅಂತ ಹೇಳ್ತಾರೆ. ಅವನಿಗೋ ಮತ್ತಷ್ಟು ಗಾಬರಿ. ಅಬ್ಬಬ್ಬಾ, ನಾನೇನೂ ಮಾಡಿಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ದಯವಿಟ್ಟು ಕ್ಷಮೆಯನ್ನು ಕೊಡಿ ಅಂತ ಅವನು ಕೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ನಾನು ಅನಕ್ಷರಸ್ಥ, ಈ ಪತ್ರದಲ್ಲಿ ಏನು ಬರೆದಿದೆ ಅಂತ ನನಗೆ ಓದೋದಕ್ಕೆ ಕೂಡ ಬರೋದಿಲ್ಲ. ಆದ್ದರಿಂದ ದಯವಿಟ್ಟು ನೀವೇ ಹೇಳಿ, ಏನಾಗಿದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಕೇಳ್ತಾನೆ. ಆಗ ಆ ಪ್ರಿನ್ಸಿಪಾಲ್ರು, ನಾನೇ ನಿನಗೆ ಓದಿ ಹೇಳ್ತೀನಿ ತಡಿ ಅಂತ ಹೇಳಿ ಆ ಪತ್ರವನ್ನು ಇಸ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಅಂತಾರಾಷ್ಟ್ರೀಯ ಅಮ್ಮಂದಿರ ದಿನಕ್ಕಾಗಿ ಮಕ್ಕಳಿಗೆಲ್ಲ ಒಂದು ಪತ್ರ ಬರೆಯೋಕೆ ಹೇಳಿದ್ರಂತೆ. ಆ ಮಾಲಿಯ ಮಗಳು ಕೂಡ ಒಂದು ಪತ್ರವನ್ನು ಬರೆದಿರ್ತಾಳೆ. ನಾನು ಬಿಹಾರದ ಒಂದು ಮೂಲೆಯ ಹಳ್ಳಿಯಲ್ಲಿ ಜನಿಸಿದವಳು. ಆ ಹಳ್ಳಿಯಲ್ಲಿ ಆಸ್ಪತ್ರೆಗಳಿಲ್ಲ, ರಸ್ತೆಗಳಿಲ್ಲ, ಯಾವುದೇ ಒಂದು ಸೌಲಭ್ಯ ಇಲ್ಲ. ಆಸ್ಪತ್ರೆಗೆ ಹೋಗೋ ದಾರಿಯಲ್ಲೇ ನನ್ನಮ್ಮ ನನ್ನನ್ನು ಹೆರಬೇಕಾದ್ರೆ ಕೊನೆಯುಸಿರು ಎಳೆದ್ಲು. ಹಾಗಾಗಿ ನಾನು ಕಣ್ಣು ಬಿಟ್ಟಾಗ ಅಮ್ಮನನ್ನು ನೋಡುವಂಥ ಒಂದು ಅವಕಾಶನೇ ನನಗಿರಲಿಲ್ಲ. ಆದರೆ ನನ್ನನ್ನು ತುಂಬ ಪ್ರೀತಿಯಿಂದ ಹೆಣ್ಣು ಮಗಳು ಅಂತ ಗೊತ್ತಿದ್ದು ಕೂಡ ಅವಚಿಕೊಂಡದ್ದು ನನ್ನ ತಂದೆ. ಎಲ್ಲರೂ ಕೂಡ ಹೆಣ್ಣು ಮಗು, ಅದನ್ನು ಯಾರಿಗಾದರೂ ಕೊಟ್ಬಿಡು, ನಿನಗೆ ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳಿದಾಗಲೂ ನನ್ನಪ್ಪ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಎದೆಗೆ ಉಚ್ಕೊಂಡು ನನಗೋಸ್ಕರ ತನ್ನ ಶ್ರೀಮಂತ ತಂದೆ, ಬಂಧು ಬಳಗ ಎಲ್ಲರನ್ನ ತೊರೆದು ಲಕ್ಷಾಂತರ ರೂಪಾಯಿ ಆಸ್ತಿಯನ್ನು ಬಿಟ್ಟು ಸಿಟಿಗೆ ಬಂದ್ಬಿಟ್ರು. ನನ್ನ ತಂದೆ ನನ್ನ ಬಗ್ಗೆ ಇಟ್ಟಂಥ ಪ್ರೀತಿ ಅಂಥದ್ದು. ಜೊತೆಗೆ ಏನೂ ಮಾಡೋಕ್ಕೆ ಬರ್ದಲೇ ಇರುವಂಥ ತಂದೆ ಈ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಾಲಿಯಾಗಿ ಕೆಲಸಕ್ಕೆ ಸೇರಿಕೊಂಡು ಇಲ್ಲೇ ನನಗೂ ಕೂಡ ಅಡ್ಮಿಷನ್ ಕೊಡಿಸಿ ನನಗೊಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಕರುಣೆ, ಸಹನೆ, ಮಮತೆ, ಶಿಸ್ತು ಹಾಗೆ ಜೀವನ ಪ್ರೀತಿ ಇದನ್ನೆಲ್ಲ ಎಲ್ಲರಿಗೂ ಅವರ ಜೀವನದಲ್ಲಿ ತಾಯಿ ಹೇಳ್ಕೊಡ್ತಾಳೆ. ಆದರೆ ಇದೆಲ್ಲದಕ್ಕೂ ನನಗೆ ನನ್ನ ತಂದೆಯೇ ಮೂಲ. ಹೀಗಾಗಿ ಅಂತಾರಾಷ್ಟ್ರೀಯ ಅಮ್ಮಂದಿರ ದಿನವನ್ನು ನನ್ನ ತಂದೆಗೆ ನಾನು ಅರ್ಪಿಸ್ತೀನಿ. ಇಂಥ ಜೀವನವನ್ನು ನನಗೆ ಕಟ್ಕೊಟ್ಟಂಥ ತಂದೆಯೇ ನನಗೆ ಆಜೀವ ಪರ್ಯಂತ ಅಮ್ಮನಾಗಿ ಹಾಗೆ ಬೆಳಕಾಗಿ ಸಲಹ್ತಾ ಇದ್ದಾರೆ ಅಂತ ಪತ್ರ ಬರ್ತಿದ್ಲಂತೆ. ಇದನ್ನು ಓದ್ತಾ ಓದ್ತಾ ಪ್ರಿನ್ಸಿಪಾಲರ ಕಣ್ಣಲ್ಲಿ ನೀರು ಸುರಿದಿತ್ತು. ಆ ತಂದೆಗಂತೂ, ಮಾಲಿಗೆ ನಿಜಕ್ಕೂ ಕೂಡ ತನ್ನ ಮಗಳು ಇಂಥ ಒಂದು ಪತ್ರವನ್ನು ನನಗೆ ಬರೆದಿದ್ದಾಳೆ ಅಂತ ಅಳ್ತಾ ಅಲ್ಲೇ ಕುಸಿದು ಕುಳಿತನಂತೆ. ಎಷ್ಟೋ ಜನರ ಜೀವನದಲ್ಲಿ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ. ಅಂದರೆ ತಂದೆ ತಾಯಿ ಕಾರಣಾಂತರಗಳಿಂದ ಬೇರೆ ಆಗಿರ್ತಾರೆ. ತಾಯಿಯೇ ತಂದೆಯಾಗಿ ಮಕ್ಕಳನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ, ಅಥವಾ ತಂದೆಯೇ ತಾಯಿ ತಂದೆ ಇಬ್ಬರ ಸ್ಥಾನವನ್ನು ತುಂಬಿ ಆ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ. ಅಂಥ ಮಕ್ಕಳು ತಂದೆ ತಾಯಿಯನ್ನು ಯಾವ ರೀತಿ ನೋಡಬೇಕು ಅನ್ನೋದಕ್ಕೆ ಬಹುಶಃ ಈ ಕಥೆ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಅನ್ಕೋತೇನೆ. ಸುಲಭ ಅಲ್ಲ, ಮತ್ತೊಬ್ಬರ ರೋಲನ್ನು ಪ್ಲೇ ಮಾಡ್ತಾ ಆ ಮತ್ತೊಬ್ಬರ ಆ ಒಂದು ಇಲ್ಲದಿರುವಿಕೆ ಇದನ್ನು ತುಂಬಿಕೊಡ್ತಾ ಮಕ್ಕಳನ್ನು ಬೆಳೆಸೋದು ಬಹಳ ಕಷ್ಟದ ಕೆಲಸ. ಆದರೆ ಅವರು ಆಫೀಸ್ ಕೆಲಸನೂ ಮಾಡಿಕೊಂಡು ಮನೆಯಲ್ಲೂ ಕೆಲಸ ಮಾಡಿಕೊಂಡು ಆ ಮಕ್ಕಳಿಗೂ ಕೂಡ ಯಾವುದೇ ಕೊರತೆ ಇಲ್ಲದ ರೀತಿ ಅವರನ್ನು ಬೆಳೆಸ್ತಾ ಇದ್ದಾರೆ ಅಂತಾದರೆ ಅದೆಷ್ಟರ ಮಟ್ಟಿಗೆ ಮಕ್ಕಳಿಗಾಗಿ ಅವರ ಜೀವನವನ್ನು ಸಮರ್ಪಿಸ್ಕೊಂಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ಅವರಲ್ಲಿ ಅನೇಕ ಮಕ್ಕಳು ಯಾಕೆ ತಂದೆ ತಾಯಿ ಬೇರೆ ಆದರು, ಅಥವಾ ಅವರ ಹಿಂದಿನ ಕಥೆ ಏನಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸೋದಾಗಲಿ, ಅಥವಾ ಇರುವಂಥ ಒಬ್ಬ ಒಂದು ತಂದೆ ಅಥವಾ ತಾಯಿಯ ಬಗ್ಗೆ ಒಂದು ಉದಾಸೀನತೆ ಬೆಳೆಸ್ಕೊಳ್ಳೋದಾಗಲಿ ಮಾಡಿದ್ರೆ ಖಂಡಿತ ನಮ್ಮನ್ನು ದೇವರು ಕ್ಷಮಿಸೋದಿಲ್ಲ ಅಂತ ನಾನು ಅನ್ಕೋತೇನೆ. ಜೀವನದಲ್ಲಿ ನಮಗಾಗಿ ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ಅಭಿವೃದ್ಧಿ, ನಮ್ಮ ಏಳ್ಗೆ ಅಷ್ಟೇ ಅವರ ಜೀವನದ ಗುರಿ ಅಂತ ಬಾಳ್ತಾ ಇರುವಂಥ ಅದೆಷ್ಟೋ ಸಾವಿರ ತಂದೆ ತಾಯಿಗಳು ನಮ್ಮ ಸುತ್ತಲಿದ್ದಾರೆ. ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತಾ, ಅಂಥ ತಂದೆ ತಾಯಿಗಳನ್ನು ದೇವರೇ ಕಳಿಸಿದಂಥ ಒಬ್ಬ
ತಂದೆ ತಾಯಿ ಅಥವಾ ದೇವರೇ ನಮಗೆ ಕೊಟ್ಟಂಥ ವರ ಅಂತ ನೋಡ್ತಾ ಅವರ ಕಷ್ಟ ಕಾಲಕ್ಕೆ ನಾವು ಕೂಡ ಎದ್ದು ನಿಂತ್ಕೊಳ್ಳುವಂತಹ ಸಾಮರ್ಥ್ಯವನ್ನು ನಮಗೆ ಕೊಡಪ್ಪ ದೇವರೇ ಅಂತ ಕೇಳಿಕೊಂಡು ಬೆಳೆಯುವಂಥ ಮಕ್ಕಳು ನಾವಾಗಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೂ ಒಂದು ಸಾರ್ಥಕತೆ, ಅವರು ಮಾಡಿದಂಥ ಎಲ್ಲ ತ್ಯಾಗಕ್ಕೆ ನಾವು ಕೊಡೋಕ್ಕೆ ಸಾಧ್ಯ ಇರೋದು ನಾವು ಚೆನ್ನಾಗಾಗಿ ಅವರಿಗೆ ಒಂದೊಳ್ಳೆ ಜೀವನವನ್ನು ಕೊಡೋದಷ್ಟೆ. ಇಂಥ ಎಲ್ಲ ತಂದೆ ತಾಯಿಗಳಿಗೂ ಕೂಡ ದೂರದಿಂದಲೇ ನಮಸ್ಕಾರ ಮಾಡ್ತಾ ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಹುಮ್ಮಸ್ಸು, ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಬಗ್ಗೆ ಇರುವಂಥ ನಿಮ್ಮ ಕಾಳಜಿ ನಿರಂತರವಾಗಿ ಹೀಗೆ ಇರಲಿ. ಒಳ್ಳೆಯ ಪ್ರಜೆಗಳನ್ನು ನೀವು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸೋದಷ್ಟೇ ನಮ್ಮ ಕೆಲಸ. ಏನಂತೀರಿ?